ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳ ಪರದಾಟ. ಬಸ್ಗಾಗಿ ನೂರಾರು ವಿದ್ಯಾರ್ಥಿಗಳಿಂದ ರಸ್ತೆ ತಡೆದು ಪ್ರೊಟೆಸ್ಟ್. ಮಾನ್ಯ ಕೆಎಸ್ಆರ್ಟಿಸಿ ಬಸ್ ನಿಗಮದ ಅಧ್ಯಕ್ಷರೇ, ಒಮ್ಮೆ ಈ ಸ್ಟೋರಿಯನ್ನ ನೋಡ್ಕೊಂಡ್ಬಿಡಿ. ಕೆಎಸ್ಆರ್ಟಿಸಿ ಬಸ್ ನಿಗಮದ ಅಧ್ಯಕ್ಷರಾದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ತವರು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಬಸ್ಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ಗಳು ಸಿಗ್ತಾ ಇಲ್ಲ ಎಂದು ನೂರಾರು ಮಂದಿ ವಿದ್ಯಾರ್ಥಿಗಳು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಬಳಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ರು. ನಿತ್ಯ ಗುಬ್ಬಿ ನಿಟ್ಟೂರು ಭಾಗಗಳಿಂದ ನೂರಾರು ಮಂದಿ ವಿದ್ಯಾರ್ಥಿಗಳು ತುಮಕೂರಿನ ಶಾಲಾ ಕಾಲೇಜುಗಳಿಗೆ ಬರ್ತಾರೆ. ಆದರೆ ಬೆಳಗ್ಗೆ ಸ್ಕೂಲ್ ಕಾಲೇಜುಗಳಿಗೆ ತೆರಳಲು ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗೋದಿಲ್ವಂತೆ. ಬೆಳಗ್ಗೆ 7 ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದ್ರೆ ಗಂಟೆಗಟ್ಟಲೆ ಬಸ್ಗಾಗಿ ಕಾಯಬೇಕಾಗಿದೆಯಂತೆ. ಹೀಗಾಗಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಂತೆ. ಹೀಗಾಗಿ ನೂರಾರು ಮಂದಿ ವಿದ್ಯಾರ್ಥಿಗಳು ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಕರೆಕ್ಟ್ ಟೈಮ್ಗೆ ಸ್ಕೂಲ್ ಕಾಲೇಜಿಗೆ ಹೋಗಲು ಆಗ್ತಾ ಇಲ್ಲ. ಕೂಡಲೇ ಬಸ್ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಬಂದ್ರು ಬಸ್ ಸಿಗಲ್ಲ. ಮತ್ತೆ 2 ಕಿಲೋಮೀಟರ್ ನಡ್ಕೊಂಡ್ ಬರ್ತೀವಿ, ಆದ್ರೂ ಕಾಯ್ಬೇಕು. ಒಂದು ದೂಳ್ನಳ್ಳಿ ಪ್ರಭನಹಳ್ಳಿಯಿಂದ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಬಸ್ ಇಲ್ಲ. ಪ್ರಾಬ್ಲಮ್ ಆಗಿದೆ. ನಮಗೆ ಬಸ್ ಬಿಡ್ಲಿಲ್ಲ. ನಾಳೆಯಿಂದ ಸ್ಕೂಲಲ್ಲಿ ಟಿ ಸಿ ಕೊಡ್ತೀನಿ ಅಂತವ್ರೆ. ನಮಗೆ ಲೇಟ್ ಆದ್ರೆ ಹಿಂಗೆ ಮಾಡ್ತಾರೆ. ದಿನ ಅದನ್ನು ಕೊಡ್ತಾವ್ರೆ. ನಾವೇನು ಮಾಡೋಣ? 12 ಗ್ರಾಮದ ಮಕ್ಕಳು ಇಲ್ಲಿ ಬರ್ತವೆ. ಎಲ್ಲ ಬಡವ್ರ ಮಕ್ಕಳು ಯಾವುದೇ ಇಲ್ಲಿ ಅವರು ಸ್ವಂತ ಖರ್ಚಲ್ಲಿ ಹೋಗೋದಕ್ಕೆ ಸೌಲಭ್ಯಗಳಿಲ್ಲ. ಅಂತಹ ಬಡವ್ರ ಮಕ್ಕಳುಗಳು ಗೌರ್ಮೆಂಟ್ ಬಸ್ಗಳಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಬಂದರೆ 9 ಗಂಟೆ ಆದರೂ ಬಸ್ಗಳು ಸಿಗಲ್ಲ. ಅವ್ರ ಟೈಮ್ ಏನಾಗಬೇಕು? ಅವ್ರು ಇನ್ ಟೈಮ್ಗೆ ಹೋಗ್ಬೇಕು. ಬಸ್ ವ್ಯವಸ್ಥೆಗಳು ಮಾಡಬೇಕು. ಬಸ್ಸಿನ ವ್ಯವಸ್ಥೆ ಬಂದು ಪಾಪ ನಮಗೆ ಒಟ್ಟು ಬಂದು 7 ಗಂಟೆಯಲ್ಲಿ ಕೂತ್ಕೊಂಡು 7 ಗಂಟೆ ಬರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮನೆಯಲ್ಲೇ ಕಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ಬಸ್ ವ್ಯವಸ್ಥೆ ಹೆಚ್ಚುವರಾಗಿ ಬಸ್ ವ್ಯವಸ್ಥೆ ಮಾಡಿ ಮಕ್ಕಳುಗಳು ಇನ್ ಟೈಮ್ಗೆ ಶಾಲೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಪೊಲೀಸರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಮನವೊಲಿಸಲು ಪ್ರಯತ್ನಿಸಿದ್ರು. ಪೊಲೀಸರ ಮನವೊಲಿಕೆಗೆ ಒಪ್ಪಿದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ರು. ಅಲ್ಲದೆ ಈ ಭಾಗಕ್ಕೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಬಿಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.